ಹೆಚ್ಚಿನಾಗಿ ಹೇಳ್ಬೇಕು ಇನ್ನೊಂದು ಅಂದ್ರೆ ಆಸ್ಪತ್ರೆಗೆ ಹೋಗ್ಲೇಬೇಕು, ಅದು ಗುಣಮುಖ ಆಗುತ್ತೆ ಅಂದ್ರೆ ಅಮ್ಮ ಆಸ್ಪತ್ರೆ ಸೂಚನೆನೆ ಕೊಡ್ತಾರೆ. ಇಲ್ಲ ಈ ಸ್ಥಾನದಲ್ಲಿ ಅದು ಬಗೆಹರಿಯುತ್ತೆ ಇತ್ತು ಅಂದ್ರೆ ಈ ಸ್ಥಾನದಲ್ಲಿ ಅದನ್ನ ಸೂಚಿಸ್ತಾರೆ. ಮೇನ್ ನಮಗೆ ಅಲ್ಲೇ ಕ್ಲಾರಿಟಿ ಸಿಕ್ಕೋಗ್ಬಿಡುತ್ತೆ. ಇಲ್ಲ ಆಸ್ಪತ್ರೆಗೆ ಹೋಗ್ಬೇಕಾ, ಇಲ್ಲ ನಮಗೆ ಏನ್ ಮಾಡ್ಕೋಬೇಕು ಪರಿಹಾರ ಅನ್ನೋ ಗೊಂದಲಕ್ಕೆ ನಮ್ ಗುಡ್ ಮಾಡಲ್ಲ. ಅದು ಆಸ್ಪತ್ರೆಗೆ ಹೋಗಿ ಅಂದ್ರೆ ಡೈರೆಕ್ಟ್ ಆಗಿ ಹಾಸ್ಪಿಟಲ್ಗೆ ಹೋಗಿ ಅನ್ನೋದೇ ಅಮ್ಮ ಸೂಚಿಸ್ತಾರೆ ನಮಗೆ. ಈಗ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೋಗಿಗಳಿಗೂ ಒಂದೇ ತರ ಹೇಗೆ ಕಾಯಿಲೆ ಇರಲ್ಲ, ಇಲ್ಲಿ ಬರೋಂತ ಭಕ್ತಾದಿಗಳಿಗೂ ಒಂದೇ ತರ ಸ್ಥಿತಿ ಇರಲ್ಲ. ಮನಸ್ಥಿತಿ ಆಗ್ಲಿ, ಅವ್ರ ಮನೆ ಪರಿಸ್ಥಿತಿ ಆಗ್ಲಿ, ಅವ್ರಿಗೆ ಇರೋಂತಹ ದೋಷಗಳೇ ಆಗ್ಲಿ ಎಲ್ಲರಿಗೂ ಒಂದೇ ತರ ಇರಲ್ಲ. ಅದನ್ನ ಇಲ್ಲಿ ಗುರೂಜಿಗಳು ಸ್ಪಷ್ಟತೆ ಪಡಿಸ್ತಾರೆ. ಅವರು 10 ಜನ ಅಲ್ಲ, 100 ಜನ ಇಲ್ಲ, ಎಷ್ಟೇ ಜನ ಇದ್ರು ಒಬ್ಬೊಬ್ರಿಗೆ ಒಂದೊಂದು ಏನೇನಿದೆ ಅಂತ ಅದನ್ನ ಸೂಚಿಸ್ತಾರೆ. ಆ ಸೂಚನೆಗೆ ತಕ್ಕಂತ ಪರಿಹಾರಗಳನ್ನು ಹೇಳ್ತಾರೆ. ಇಂತಿಂತ ಟೈಮ್ ನಲ್ಲಿ ಹಿಂಗ್ ಪರಿಹಾರ ಮಾಡ್ಕೊಳ್ಳಿ, ಅದು ಬಗೆಹರಿಯುತ್ತೆ. ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ಲೇಬೇಕು ಅನ್ನೋಂಗಿದ್ರೆ ನೀವು ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಬೇಕಿದ್ರೆ ಅಮ್ಮನ ದರ್ಶನ ಮಾಡ್ಕೊಂಡು ಹೋಗಿ, ಈ ತರನ ಸಲಹೆಗಳನ್ನ ಕೊಡ್ತಾರೆ. ಇಲ್ಲಿ ಮೇನ್ ಒಂದು ಇಂಟೆನ್ಷನ್ ಏನು ನಮಗೆ ಇರೋದು ಅಂತ ಹೇಳಿದ್ರೆ, ಬಂದಾಗ್ಲೇ ನಮಗೆ ಪರಿಹಾರ ಕೊಡ್ತಾರೆ. ಈ ತರ ನೀವ್ ಮಾಡ್ಕೊಂಡ್ರೆ ನಿಮಗೆ ಒಳ್ಳೇದಾಗತ್ತೆ, ಇದನ್ನ ಮಾಡ್ಕೊಳ್ಳಿ ಅಂತ. ಅವಾಗ ನಾವ್ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಲ್ಲ, ಏನು ಇರಲ್ಲ. ನೀವು ಬೇರೆ ಕಡೆ ಹೋಗ್ಬೇಕಾ ಅನ್ನೋ ಒಂದು ಗೊಂದಲ ಇರಲ್ಲ. ಇವಾಗ ಈ ಮಟ್ಟಕ್ಕಿದೆ ಇಲ್ಲಿ ಅಂದ್ರೆ ಇನ್ನೂ ಒಂದು ಆಶ್ಚರ್ಯ ಹೇಳ್ಬೋದು. ಅಂದ್ರೆ ಅಮ್ಮನ್ ವಿಗ್ರಹ ಆಗ್ಲಿ, ಮತ್ತೆ ಕಾಳರಾತ್ರಿ ದೇವಸ್ಥಾನ ಆಗ್ಬೋದು, ಮತ್ತೆ ಗೋರ ಕಾಟಮ್ಮನ ದೇವಸ್ಥಾನ ಆಗ್ಬೋದು, ಅದೆಲ್ಲ ಓಪನ್ ಆಯ್ತು ಅಂದ್ರೆ ಇನ್ನು ಎಷ್ಟು ಶಕ್ತಿ ಇರುತ್ತೆ ಅಂತ ನಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ. ಆ ರೀತಿ ಇರುತ್ತೆ. ಯಾರೇ ಭಕ್ತಾದಿಗಳು ಬರ್ಬೇಕು ಅಂತ ಅಂದ್ರೆ ಅವ್ರಿಗೆ ಮೇನ್ ಇರ್ಬೇಕಾಗಿರುವಂತದ್ದು ನಂಬಿಕೆ. ಈಗ ನಾವೊಂದು ಕಟ್ಟಡ ಕಟ್ತೀವಿ ಅಂತಂದ್ರೆ ಹೇಗ್ ಬೇಸ್ಮೆಂಟ್ ಇಂಪಾರ್ಟೆಂಟ್, ಆ ರೀತಿನಲ್ಲಿ ನಮ್ಮ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮತ್ತೆ ನಮ್ಮ ನಂಬಿಕೆ ಮುಖ್ಯ. ದೇವಸ್ಥಾನಗಳು ಪ್ರಪಂಚದಲ್ಲಿ ಗೆಲ್ಲಿ, ಬಟ್ ನಮ್ಗೆ ಬೇಕಿರುವಂತ ಶಕ್ತಿ ಪೀಠಗಳು ಬೇಕು. ಅಂತದ್ದು ತುಂಬಾನೇ ಕಮ್ಮಿ ಇರೋದು, ರೇರ್ ಇರೋದು. ಆ ಶಕ್ತಿ ಪೀಠಗಳನ್ನ ಸೂಚನೆ ಮಾಡ್ಕೋಬೇಕಾಗಿರೋದು, ಹುಡುಕೊಂಡು ಹೋಗ್ಬೇಕಾಗಿರೋದು ನಮ್ ಕರ್ತವ್ಯ. ನಮ್ ಟಾಪಿಕ್ಗಳನ್ನ ಸಾಲ್ವ್ ಮಾಡ್ಕೊಡ್ಲೇಬೇಕು. ನಮ್ ಜೀವನ ಇರೋದು ಕ್ಷಣಿಕ. ಇವತ್ತಿದ್ದವ್ರು ನಾಳೆ ಇರ್ತೀವಿ ಅಂತ ಹೇಳಕ್ ಬರಲ್ಲ. ಅಟ್ಲೀಸ್ಟ್ ಮುಂದೆ ಇರೋರಿಗಾದ್ರೂ ನಾವೊಂದ್ ವ್ಯವಸ್ಥೆನ ಮಾಡ್ಕೊಡ್ಬೇಕು ಮಕ್ಳು ಮರಿಗೆ ಅಂತ ಆದಾಗ ನಾವು ಶಕ್ತಿ ಪೀಠಗಳನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ನಾವೇನ್ ಮಾಡ್ತಾ ಇದ್ವಿ ಅದನ್ನ ನಮ್ಮ ಮಕ್ಳುಗಳಿಗೆ ತೋರಿಸ್ಕೊಂಡು ಹೋದ್ರೆ ಮುಂದಕ್ಕೆ ಅವ್ರ ಫ್ಯೂಚರ್ ಅಲ್ಲಿ ಚೆನ್ನಾಗಿರ್ಬೋದು ಅಂತ ಹೇಳಕ್ ಶ್ವೇತಾ ಈ ಕಡೆ ವೈನ ಹತ್ರವಾ ನೋಡಿ. ಇವತ್ತು ಅಮ್ಮ ಅಲ್ಲಿ ಹೋಗಿ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ನಾನು ಮಹಾತಾಯಿ ದುರ್ಗೇನು ಅಲ್ಲ, ಅವ್ರು ನಾನು ಪೂಜೆ ಮಾಡಕ್ಕೂ ಇಷ್ಟಪಡಲ್ಲ. ಯಾಕಂದ್ರೆ ಇವತ್ತು ಇದು ನಡೀಲೇಬೇಕಾಗಿದ್ದು ಮನುಷ್ಯತ್ವ. ನಾವು ಮಾಡ್ಬೇಕಂತ ಮಾಡೋದಲ್ಲ, ಎಲ್ರಿಗೂ ಅದೊಂದು ಅರಿವಾಗಲಿ ಅಂತ ಅಲ್ವಾ. ಅಮ್ಮ ತುಂಬಾ ಅದ್ಭುತವಾದ ಒಂದು ಪ್ರಶ್ನೆ ನಿನ್ನ ಹತ್ರ ಇಟ್ಟಿರೋದಿಲ್ಲಿ. ಯಾವುದೇ ಕಾರಣಕ್ಕೂ ಅದು ತೊಂದರೆ ಆಗ್ಬಾರ್ದು, ಸುಳ್ಳು ಆಗ್ಬಾರ್ದು. ಹಂಗಿದ್ರೆ ಎಲ್ಲಾ ಭಕ್ತರು ನೋಡ್ತಾ ಇರ್ತಾರೆ, ಸಾವಿರಾರು ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಯಾರ ಕೈಲಿ ಫಲ ಇದೆಯೋ ಅದು ನಿನ್ನ ಪ್ರತಿಫಲ, ನೀನ್ ಕೊಟ್ಟ ಫಲಾನೇ. ಇವ್ರು ಯಾರ ಕೈಲಿ ಇದೆಯೋ ಹೋಗಿ ಅವ್ರನ್ನ ಕರ್ಕೊಂಡು ಇಲ್ಲಿ ಸರಿಯಾಗಿ ಬರ್ಬೇಕಮ್ಮ, ನೇರವಾಗಿರ್ಬೇಕು. ಯಾರ ಕೈಲಿದೆ ಅವ್ರ ಹತ್ರನೇ ಹೋಗ್ಬೇಕು, ನೀನು ಹೋಗಿ ಕರ್ಕೊಂಬ. ಯಾರ ಕೈಲಿದೆ ಆ ಫಲ ಅವ್ರ ಹತ್ರನೇ ಹೋಗಿ ನೀನು ಅವ್ರನ್ನೇ ಕರ್ಕೊಂಬರ್ಬೇಕಮ್ಮ. ನೀವು ಬನ್ನಿ, ಅಲ್ಲೇ ಇರೋ. ಎಷ್ಟ್ ಜನ ಹೋಗಿದ್ರಿ ನೀವು ಆ ಕಡೆ? 5 ಜನ. ಇವಾಗ ಇವ್ರ ಹತ್ರ ಇದ್ದಿದ್ದು ನಾವು ನೋಡಿದ್ರ? ರಘು, ನಿಮ್ಗೂ ಗೊತ್ತಾಗಬೇಕಿದು, ಅರ್ಥ ಆಯ್ತಾ? ಯಾಕಂದ್ರೆ ಅದು ಮನುಷ್ಯನಿಗೆ ನಿಮ್ದೇ ತುಂಬಾ ಕಾಟ. ನನಗೆ ಕರೆಕ್ಟ್ ಆಗಿರ್ಬೇಕು. ಇಂಥ ಮೂಢನಂಬಿಕೆಗಳನ್ನೆಲ್ಲ ನೀನು ಮಾತಾಡ್ಬೇಕಂತ ಹೇಳ್ತಾ ಇದ್ದಲ್ಲ ಎಲ್ಲ ಟಿವಿಗಳಲ್ಲೂ. ಎಲ್ಲಾ ಸರಿ ದೇವಸ್ಥಾನಕ್ಕೆ ಬಂದಾಗ ಮೂಢನಂಬಿಕೆಗಳು ಜಾಸ್ತಿ ಇದೆ, ನಿಜ ಆಗ್ಬೇಕು ನೀವು ಮಾತಾಡಿ ಟಿವಿ ಮುಖಾಂತರ ಮನೆ ಅಂತ ಹೇಳ್ತಾ ಇದ್ ನಿಂತಾನೆ. ಬಾಯಿಲಿ ಅಲ್ಲಿ ನಿಂತಿದ್ಯಾ, ಬಾಯಿಲಿ ಬಾ ನಿಂತ್ಕಮ್ಮ. 2 ನಿಮಿಷ. ಫಲ ಯಾರ ಕೈಲಿದೆಯೋ ನಿಜವಾಗಿ ಮಹಾದುರ್ಗ ಭಕ್ತರಳ್ಳಿಯಲ್ಲಿ ಜೀವಂತವಾಗಿ ಇದ್ದಿದ್ದೆ ಸತ್ಯ. ಹಾಗ ಭಕ್ತರಿಗೊಂದು ಕ್ಲಾರಿಟಿ ಬೇಕಲ್ವಾ, ನಿಜಾನ ಸುಳ್ಳ ಅಂತ. ನಾನೊಂದು ನಿಂಬೆಹಣ್ಣು ತೆಗೆದು ಕೊಟ್ಟೆ, ನೀವು ಹೋಗಿ ಸೈಡ್ ಹೋಗಿ ಯಾರ ಕೈಲಾದ್ರೂ ಒಬ್ರ ಕೈ ಕೊಡಿ,
ಬಂದು ನಿಂತ್ಕೊಳ್ತಾಳೆ. ನಿಂತ್ಕೊಳ್ಳಿ ನೀವು. ಇಲ್ಲಿ ನಿಜವಾಗಿ ಅಮ್ಮ ಇದ್ದಿದ್ದೇ ಸತ್ಯ. ಆದ್ರೆ ನಾವು ಬಾಯಿ ಮಾತಲ್ಲಿ ಹೇಳುವಂಥದ್ದು ಬೇಕಾದಷ್ಟು ಕತೆ ಕಟ್ಟಿ ಹೇಳ್ಬಹುದು, ಅದು ಹಂಗೆ ತಿರುಗ್ಬಿಡುತ್ತಾ, ನಿಜವಾಗಿ ಪ್ರಶ್ನೆ ಹೇಳ್ಬಿಡ್ತಾಳ ಅಂತ ಹೇಳ್ಬೋದು. ಈಗ ನೀವು ಇಲ್ಲಿ ಬಂದಿದ್ದು ಅಮ್ಮನ್ ಗೊತ್ತು ಅಲ್ಲ, ನೋಡಿದ್ರಾ? ಇಲ್ಲ. ನಾವು ನೋಡಿದ್ರಾ? ಇಲ್ಲ. ಈಗ ಇಷ್ಟು ಜನಗಳ ಮುಂದೆ ಇವ್ರ ಹತ್ರ ನಿಂಬೆ ಹಣ್ಣಿತ್ತು, ನೀವು 6 ಜನ ಹೋಗಿದ್ರಿ, ಎಲ್ಲ 10 ದೂರದಲ್ಲಿ ನಿಲ್ಸಿದ್ದೆ. ಅಮ್ಮ ಅವ್ರು ಯಾರ ಹತ್ರ ಇದೆಯೋ ಕರೆಕ್ಟ್ ಆಗಿ ಹೋಗಿ ನೀನು ಇಲ್ಲಿ ಇರೋದ ಸತ್ಯ ಕರ್ಕೊಂಬ ಅಂತ ಹೇಳಿದ ಮೇಲೆ ಕರ್ಕೊಂಬಂದ್ರೆ ಇಲ್ಲ, ಕರ್ಕೊಂಬಂದ್ರಮ್ಮ. ಅಮ್ಮನ ಬಗ್ಗೆ ಏನು ಅನಿಸ್ತದೆ ನಿಮ್ಗೆ? ತುಂಬಾ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಶಕ್ತಿ ಇದೆ ಅಂದ್ಮೇಲೆ ಇನ್ನು ಭಕ್ತರ ಸಂಕಲ್ಪ ಸ್ಥಿತಿ ಕಟ್ತಾ ಇದ್ದೀವಿ. ಇದು ಒಂದರಲ್ಲಿ ನಿಮ್ಗೆ ಗೊತ್ತಾಯ್ತು, ನಿಮ್ಮ ಹತ್ರ ನಿಂಬೆಹಣ್ಣು ಇಟ್ಕೊಂಡಿದ್ದಾಗ ಬಂದ ಅಮ್ಮ ನೇರವಾಗಿ ಹೇಳ್ತು, ನೇರವಾಗಿ ಇಟ್ಕೊಡ್ತು ಹೋಗು ಅಂತ. ಇನ್ನು ಪರೀಕ್ಷೆ ಮಾಡೋದು ಏನಿದೆ ಅಮ್ಮನ್ನ ಅಲ್ವಾ? ಇನ್ನು ನೀವು ಮಾಡಂತ ಸಂಕಲ್ಪಗಳು, ನೀವು ಹೇಳದಂತ ಒಂದು ಕೆಲಸಗಳು ಮಾಡ್ಕೊಡದೆ ಇರ್ತಾಳ? ಏನಿರ್ಬೇಕು ಅಮ್ಮನಲ್ಲಿ? ಈಗ ಶ್ರದ್ಧೆಯಿಂದ ಅಷ್ಟೇ. ನಾವು ಇದನ್ನ ಪದೇ ಪದೇ ಹೇಳ್ತಾ ಇರ್ತೀವಿ, ಇದು ಒಂದು ಸಾಕು. ಇವತ್ತು ಇಲ್ಲಿ ಬಂದಿರೋಂಥವ್ರು ಇಡೀ ಕರ್ನಾಟಕ ಅಲ್ಲ, ಭಾರತ ದೇಶನೇ ನೋಡ್ತಾ ಇರುತ್ತೆ. ಅದು ಸುಳ್ಳಾಗೋಗ್ಬಿಟ್ಟಿದ್ರೆ ನಿಮ್ಮ ಮನಸ್ಸಿಗೆ ಏನು ಅನಿಸ್ತಾ ಇದೆ? ಸುಳ್ಳು ಇದು. ಈಗ ನಿಮ್ಮ ಹತ್ರ ಬಂದು ನಿಂತ್ಕೊಳ್ಳದೆ ಬೇರೆ ಹತ್ರ ಹೋಗಿ ನಿಂತ್ಕೊಂಡಿದ್ರೆ ಇಲ್ಲಿ ಬಂದು ನೋಡಂತ ಜನ ಏನಂತ ಇದೆ? ಸುಳ್ಳು ಅಂತ ಇದೆ. ಈಗ ನಾವು ಪೂಜೆ ಮಾಡಕ ಮನಸ್ಸು ಹೋಗುತ್ತಾ? ಅಮ್ಮನ್ ಧ್ಯಾನ ಮಾಡಕ್ ಮನಸ್ಸು ಹೋಗುತ್ತಾ ಇದೆ ಅಲ್ವಾ? ಇನ್ನು ನೀವು ಈಗ ಸನ್ನಿಧಿ ಬಿಡ್ತೀರ? ನೀವು ಬಿಡಲ್ಲ. ಓಕೆ, ಕಷ್ಟ ಅಂತ ಈ ಕ್ಷೇತ್ರಕ್ಕೆ ಬಂದಾಗ ನಿಮಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸಮಸ್ಯೆಗಳು ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ. ಒಂದು ವಾಮಾಚಾರದಿರ್ಬೋದು, ಅಥವಾ ನಿಮ್ಮ ಜಮೀನುಗಳದಿರ್ಬೋದು, ಕೋರ್ಟ್ ಕಚೇರಿಗಳದಿರ್ಬೋದು, ಸರ್ಕಾರಿ ಕೆಲ್ಸಗಳದಿರ್ಬೋದು, ಅಥವಾ ಮನೆ ಕಡೆ ಸಾಂಸಾರಿಕದಿರ್ಬೋದು, ಗಂಡ ಹೆಂಡತಿ ವಿರಸ ಇಂಥವೆಲ್ಲ ಇದ್ದೇ ಇರ್ತದೆ. ಯಾರಿಗೂ ತೊಂದರೆ ಇಲ್ಲ ಅಂತ ಹೇಳ್ತಕ್ಕಂಥ ಮನುಷ್ಯ ಇಲ್ಲ. ಹಾಗಾಗ್ಬಿಟ್ಟು ಇಲ್ಲಿ ಮೊದಲು ಬಂದಾಗ ಇಲ್ಲಿ ಶುಕ್ರವಾರ ಮತ್ತೆ ಪ್ರತಿ ಭಾನುವಾರ ಅಮ್ಮನ್ನ ಹೊಡ್ಸಿರ್ತಾರೆ. ಒಂದು ಇಲ್ಲಿ ದುರ್ಗಾಪರಮೇಶ್ವರಿ ಅಮ್ಮನ ಹೊಡ್ಸಿರ್ತಾರೆ. ಆಗ ಅಮ್ಮನ ಹತ್ರ ಪ್ರಶ್ನೆ ಇಡ್ತಾರೆ. ಫಸ್ಟ್ ನಿಮ್ಗೆ ಅಲ್ಲೇನಾಗತ್ತೆ ಅಂದ್ರೆ ಅಮ್ಮ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಅಕಸ್ಮಾತ್ ಅಲ್ಲೇನಾದ್ರು ಅಮ್ಮ ಸೈಲೆಂಟ್ ಆಗಿ ನಿಂತ್ಕೊಂಡ್ರು ಅಂದ್ರೆ ಅದನ್ನ ಗುರುಗಳಿಗೆ ತೋರಣೆ ಮಾಡಿರ್ತಾರೆ ಏನು ಅಂತ. ಆಗ ಗುರುಗಳು ಅದನ್ನ ಕವಡೆಶಾಸ್ತ್ರ ಅಥವಾ ದೇವ್ರ ಮುಂದೆ ಇನ್ನು ಕೆಲವು ವಿಧಾನಗಳಿದೆ. ಆ ವಿಧಾನಗಳಲ್ಲಿ ಗುರುಗಳು ಅದೇನು ಅಂತ ಹೇಳಿ ನೇರವಾಗಿ ನಿಖರವಾಗಿ ಕಂಡಿಡಿದು ಅದಕ್ಕೆ ಪರಿಹಾರ ಸೂಚಿಸ್ತಾರೆ. ಅಂದ್ರೆ ಇಲ್ಲಿ ಯಾವುದೇ ಎಲ್ಲ ಪೂಜೆಗಳನ್ನು ಮಾಡ್ತಾರೆ, ಬಹಳ ಸ್ಪಷ್ಟವಾಗಿ ಮಾಡ್ತಾರೆ. ಒಂದು ನಾಗದೋಷದ್ದು ಪೂಜೆ ಇರ್ಬೋದು, ಅಥವಾ ಸುದರ್ಶನ ಹೋಮ ಪೂಜೆ ಇರ್ಬೋದು, ಅಥವಾ ನಿಮ್ಗೆ ಬಾಲಗ್ರಹಗಳದ್ದಿರ್ಬೋದು, ಇಂತ ಯಾವುದೇ ಯಾಗ ಇರಲಿ, ಪ್ರತಿಂಗಿರ ಹೋಮ ಇರ್ಬೋದು, ಭದ್ರಕಾಳಿ ಹೋಮ ಇರ್ಬೋದು, ಯಾವ ಪೂಜೆನೂ ಇಲ್ಲಿ ಮಾಡಲ್ಲ ಅಂತ ಇಲ್ಲ, ಎಲ್ಲವನ್ನೂ ಮಾಡ್ತಾರೆ. ಆ ಕಷ್ಟಗಳಿಗೆ ನಿಮ್ಗೆ ಏನ್ ಪರಿಹಾರ ಸಿಗ್ಬೇಕು ಆ ಪೂಜೆಗಳನ್ನ ಗುರುಗಳು ಮಾಡ್ಕೊಡ್ತಾರೆ. ಮಾಡ್ಕೊಟ್ಟಾದ್ಮೇಲೆ ಅಮ್ಮನ ಹತ್ರನೇ ಪ್ರಶ್ನೆ ಇಟ್ಟು ನಿಮ್ಮ ದೋಷ ಪರಿಹಾರ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಸಾಕ್ಷಾತ್ ಜಗನ್ಮಾತೆಯಿಂದಲೇ ನಿಮಗೆ ಉತ್ತರ ಕೊಡಿಸ್ತಾರೆ. ಹಂಗಾಗ್ಬಿಟ್ಟು ನಮ್ಗೆ ನಾವೇನು ದೋಷಕ್ಕೆ ಬಂದಿರ್ತೀವಿ ಅದು ಕ್ಲಿಯರ್ ಆಗುತ್ತೆ, ಮನಸ್ಸಿಗೆ ನೆಮ್ಮದಿನ ಸಿಗುತ್ತೆ, ನಮಗೆ ಮುಂದಕ್ಕೆ ಹೋಗಕ್ಕೆ ಮಾರ್ಗಗಳು ಸಿಗ್ತದೆ. ಸ್ವಲ್ಪ ಹೇಳಿ. ಅದು ಕೇಳಬೇಕಾಗಿದ್ದ ಪ್ರಶ್ನೆ. ನೀವು ಕೆಲವರಿಗೆ ಅನೇಕ ಜನ ಪ್ರತಿಯೊಬ್ಬರಿಗೂ ಅದು ದೋಷ ಅಂದ್ರೆ ಏನು? ಒಂದು ಶಾಪ ಆಗ್ಬೋದು, ಅಥವಾ ಏನಾದ್ರೂ ಕೆಡುಕು ದೋಷಗಳಿಂದ ಆಗಬಹುದು, ಪಿತೃದೋಷದಿಂದ ಆಗಬಹುದು, ಸರ್ಪದೋಷದಿಂದ ಆಗಬಹುದು. ಮಾನವನಿಗೆ 1, 2 ಅಲ್ಲ. ಯಾಕಂದ್ರೆ ಅವನು ಸಾವಿರಾರು ಜನ್ಮಗಳ, ಲಕ್ಷಾಂತರ ಜನ್ಮಗಳನ್ನ ಎತ್ತಿ ಬಂದಿರಬೇಕಾದ್ರೆ ಎಲ್ಲೆಲ್ಲಿ ಏನು ಮಾಡಿ ಬಂದಿರ್ತಾರೆ ಎಲ್ಲ ಅದು ತಿಳ್ಕೊಳಕ್ಕಾಗಲ್ಲ. ಮಾನವ ಜನ್ಮ ಪುಣ್ಯ ವಿಶೇಷ ಅಂತ ಹೇಳ್ತಾರೆ. ಅದು ಎಲ್ರಿಗೂ ಸಿಗೋದು ಇಲ್ಲ. ಮಾನವನಿಗೆ ಸಿಕ್ಕಿರೋದೇ ಪುಣ್ಯ ವಿಶೇಷನೇ ಮಾನವ ಜನ್ಮ. ಅದರಲ್ಲಿ ಜನ್ಮ ಕರ್ಮಗಳನ್ನೋದು ದೇವತೆ ಕಡೆಯಿಂದ ತಪ್ಪಿಸ್ಕೊಳ್ಬಹುದು ವಿನಃ ಕರ್ಮದಿಂದ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ಅರ್ಥವಾಯ್ತಾ? ರಾಮ ಜನ್ಮ ಎತ್ತು ಬಂದರು, ಮತ್ತೆ ಕೃಷ್ಣ ಜನ್ಮ ಎತ್ತು ಬಂದರು, ದೇವತೆಗಳು ಎತ್ತು ಬಂದರೂ ಸಹ ಅದು ಕರ್ಮಾನುಸಾರ ಅದು ನಡೀಲೇಬೇಕಾಗಿದ್ದು ನಡೀತದೆ. ಹಾಗಾಗಿ ಮಾನವನದು ಬಹಳಷ್ಟು ಅತಿ ಕ್ರೂರವಾಗಿ ಇರುತ್ತೆ. ಇಲ್ಲಿ ಅಮ್ಮನವರ ಒಂದು ಪ್ರಶ್ನೆ ಈಗಾಗಲೇ ಎಲ್ಲ ನೋಡಿದ್ದಾಯಿತು. ಏನು ದೋಷ, ಯಾವುದಾದ್ರು ಕೆಟ್ಟ ದೋಷ ಆಗಿರ್ಬೋದು, ಶತ್ರುಗಳ ದೋಷ, ಶತ್ರುಗಳ ಕಾಟ ಆಗಿರ್ಬೋದು, ಈಗ ಒಂದು ಆಸ್ತಿ ವ್ಯವಹಾರ ಅಥವಾ ಮನೆ ವ್ಯವಹಾರ, ಗಂಡ ಹೆಂಡತಿ ಸಮಸ್ಯೆ, ನೂರಾರು ಥರ ಸಮಸ್ಯೆ ಇರುತ್ತೆ. ಅದರಿಂದ ಏನಾದರೂ ವಾಮಾಚಾರ ದೋಷ ಅಥವಾ ಯಾವುದೇ ಒಂದು ಶಾಪ ಏನಾದರೂ ದೋಷ ಇದ್ದರೆ ಅದು ಅಮ್ಮನವರು ಎಡಗಡೆ ದರ್ಶನ ಕೊಡ್ತಾರೆ. ಎಡಗಡೆ ಸುತ್ತು ಪ್ರದಕ್ಷಿಣೆ ಮಾಡಿ ಬಂದು ನಿಂತ್ಕೊತಾರೆ. ಅದರಲ್ಲಿ ನಾವೇನು ಪ್ರಶ್ನೆ ಮಾಡ್ಬೇಕಾದ್ರೆ ಅಗತ್ಯ ಏನಿಲ್ಲ. ಅದು ಯಾವುದೇ ದೋಷ ಇಲ್ಲ ಅಂತ
ದೋಷ ಇಲ್ಲ ಅಂದರೆ ಅದು ಬಲಗಡೆ ಬಂದು ಅದು ಅನುಗ್ರಹ ಮಾಡಬೇಕು. ಯಾಕೆ ಮಾಡುತ್ತೆ ಅದು, ಹೆಂಗೆ ಮಾಡಿಬಿಡುತ್ತದೆ ಅದು? ಅದು ಮಾಮೂಲಿ ಒಂದು ವಿಗ್ರಹ, ಅದು ಜನರ ಕಣ್ಣಿಗೆ ಗೋಚರವಾದ ಒಂದು ಮಾಮೂಲಿ ವಿಗ್ರಹ ಅಂತ ಅಲ್ವಾ? ಅದು ಸ್ಪಷ್ಟವಾಗಿ ಹೇಳಿದಾಗ ಮಾತ್ರ ಅದು ಅರ್ಥವಾಗುತ್ತೆ. ಈಗ ಒಬ್ಬ ಮಾನವನಲ್ಲಿ ಆಧಾರ, ಸ್ವಾದಿಷ್ಠಾನ, ಮಣಿಪೂರಕ, ವಿಶುದ್ಧ, ಅನಾಹತ ವಿಶುದ್ಧ ಆಜ್ಞಾ ಚಕ್ರಗಳು ಹೇಗೆ ಇದೆಯೋ ಅದೇ ರೀತಿಯಾಗಿ ಒಬ್ಬ ಮನುಷ್ಯ ದೇವತೆಗಳನ್ನು ಮಾಡಿ ಅದಕ್ಕೆ ಒಂದು ಚೈತನ್ಯ ತನ್ನಿರುವಂಥ ವಿದ್ಯಾಶಕ್ತಿನ ದಾರಿ ಎರಿತಾನೆ. ಅದು ಎಲ್ರಿಗೂ ಅದು ಬರಲ್ಲ. ಅದರದೇ ಆದಂಥ ಒಂದು ಸಾಧನೆ ಮಾಡಿರೋಂಥ ಮಹಾನ್ ವ್ಯಕ್ತಿಗಳಿಗೆ ಅದು ಸಾಧ್ಯ. ಅಂಥ ಒಂದು ಶಕ್ತಿ ಆ ಮಹಾತಾಯಿ ದುರ್ಗೆಯಲ್ಲಿ ಇದೆ. ಮತ್ತು ಚೌಡೇಶ್ವರಿ ಒಳಗಡೆ ಕೂತಿರೋ ಚೌಡೇಶ್ವರಿಗೂ ಅದಿದೆ. ಅದು ಮಾನವನೇ ಮಾಡಿರೋಂಥ ಒಂದು ಅದ್ಭುತವಾದ ಶಕ್ತಿ. ಅದು ಅದರಲ್ಲಿ ಬೇರೆ ಮಾತು ಏನಿಲ್ಲ. ಅದು ಈಗ ರಾತ್ರಿ ಒಂದು ಕಡೆ ಕರ್ಕೊಂಡು ಹೋಗಿದ್ವಿ, ಯಾವುದೋ ಒಂದು ಲೇವೆಟ್ ಕರ್ಕೊಂಡು ಹೋಗಿದ್ವಿ. ಅದು ಸುಮಾರು ಒಂದು 4-5 ಎಕರೆ ಇರೋಂಥ ಲೇವೆಟ್. ಅದರಲ್ಲಿ ಸುಮಾರು ವರ್ಷಗಳಿಂದ ಮಾಡಿದ್ರು ಒಂದೇ ಒಂದು ಸೈಟ್ ಕೂಡ ಸೇಲ್ ಆಗಿತ್ತು. ರಾತ್ರಿ ಕರ್ಕೊಂಡು ಹೋಗಿದ್ವಿ, ನಾವೇ ಅಮ್ಮನೇ ಕರ್ಕೊಂಡು ಹೋಗಿದ್ವಿ. ಒಂದು 40 ಕಿಲೋಮೀಟರ್ ಆಗುತ್ತೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಕೆಡಕ್ಕೆ ಸಂಬಂಧಪಟ್ಟಿದ್ದಂಥದ್ದು ಶಸ್ತ್ರಗಳು ಯಾವ ಜಾಗದಲ್ಲಿ ಇತ್ತು ಅನ್ನೋದು ನಮ್ಮ ಕರೆಕ್ಟಾಗಿ ಗುರುತಿಸಿ ತೆಗೆದು ಅವರು ಒಪ್ಕೊಂಡು. ಈಗ ನಾವು ಭೂಮಿ ಒಳಗಡೆ ಹಾಕಿದ್ದಾರೆ, ಹೆಂಗೆ ಗೊತ್ತಾಗುತ್ತೆ ನಮಗೆ? ಮನುಷ್ಯರು ಏನೇನೋ ಮೋಸ ಮಾಡಿ ಅದನ್ನು ಅವರೇ ಹಾಕೋದು, ಅವರೇ ತೆಗೆದು ನಾವು ಕೇಳ್ಪಟ್ಟಿದ್ದೀವಿ. ಅದು ನಮ್ಗೆ ಗೋಚರವಾಗಿದೆ. ಇಲ್ಲಿ ಅಮ್ಮನಿಗೆ ಒಂದು ಪ್ರಶ್ನೆ ಇರಲಿ, ನೋಡಿ ಇಲ್ಲಿ ಯಾರು. ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಆದಿಲಕ್ಷ್ಮಿ. ಅಕ್ಕ, ಕಾಯಿ ಇದು ಎಲ್ಲೂ ಎಲ್ಲ ಇಟ್ಟಿದ್ರಲ್ಲ, ಹೇಗೆ ಅಕ್ಕ ಇದು? ಇದು ಬಟ್ಟೆ ಬಂದು ನಮ್ಮ ಕರ್ಮ ಇದು ಶನೇಶ್ವರ ಸ್ವಾಮಿ ಸರ್. ಇದು ಹಾಂ ಎಳ್ಳು ಬಂದು ನಮ್ಮ ಕರ್ಮ. ಇದು ಹಾಂ ಇದು ಕಟ್ಟಿ ಸ್ವಾಮಿಗೆ ಸಂಕಲ್ಪ ಮಾಡಿ ಹಾಂ ನಿವಾರಿಸಿ ಅಲ್ಲಿ ಹೋಗಿ ಗುಂಡ್ಗಾಕಿದ್ರೆ ಒಳ್ಳೇದಾಗ್ತದೆ ಅಂತ ಗುರುಗಳು ಹೇಳೋರು ಸರ್. ಅದಕ್ಕೆ ಇದನ್ನು ಕೊಡ್ತಾ ಇದ್ದೀವಿ. ಹೌದಾ? ಇದು ಎಷ್ಟು ಗಂಟೆಯಿಂದ ಓಪನ್ ಅಕ್ಕ ನಿಮ್ಮದು? ಸರ್ ಇದು ಎನಿ ಟೈಮ್ ಇರ್ತದಲ್ಲ? ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ ಒಳಗಡೆ ಅಷ್ಟು. ಸರಿ ಅಮ್ಮ, ನಾನು ಸರಿಯಾಗಿ ಎಷ್ಟು ದಿನದಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದೆಲ್ಲಪ್ಪ, ನೀನು ಅದ್ರ ಕೈ ಬಿಡ್ಬೇಡ. ಹೋಗಬೇಕು, ನಾನು ಇಷ್ಟು ದಿನ ನಾನು ಹೋಗ್ತೀನಿ, ನನಗೆ ಅನುಗ್ರಹ ಮಾಡಂತ ಹೇಳು. ನಾನು ಕೆಲ್ಸಕ್ಕೆ ಹೋಗ್ಬೇಕು ತಾಯಿ. ಈಗ ಅನಾರೋಗ್ಯ ಆಗಿದೆ, ಆರೋಗ್ಯ ಬೇಗ ಸರಿ ಹೋಗಿ ನಾನು ಬೇಗ ಕೆಲ್ಸಕ್ಕೆ ಹೋಗ್ಬೇಕು. ಅದಕ್ಕೆ ಅನುಗ್ರಹ ಮಾಡ್ತಾ ಇದ್ದೀನಿ.